ಬೆಳಗಾವಿ ಅಧಿವೇಶನಕ್ಕೆ ಕಪ್ಪು ಚುಕ್ಕೆ ತರಬೇಕನ್ನುವಂತಹ ವಿಫಲ ಯತ್ನವನ್ನ ನಾಡದ್ರೋಹಿ ಎಂಇಎಸ್ ಮಾಡಿದೆ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೇ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಪುಂಡರ ಕಿತಾಪತಿ. ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಯದಂತೆ ಮಾಡೋದೇ ಇವರ ಮೂಲ ಅಜೆಂಡಾ ಇದೆ. ಮೊದಲನೇ ಬಾರಿ ಏನಲ್ಲ, ಬೆಳಗಾವಿಯಲ್ಲಿ ಮಾತ್ರವಲ್ಲದೆ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಕೂಡ ಎಂಇಎಸ್ ಕಸರತ್ತು ಮಾಡಿದ್ದು ವಿಫಲ ಯತ್ನವಾಗ್ತಾ ಇದೆ. ಕೊಲ್ಲಾಪುರದಲ್ಲಿ ಕರ್ನಾಟಕದ ಬಸ್ಗೆ ಮಹಾರಾಷ್ಟ್ರ ಸ್ಟಿಕ್ಕರ್ ಅನ್ನು ಅಂಟಿಸಿದ್ದಾರೆ. ಸ್ಟಿಕ್ಕರ್ ಅಂಟಿಸಿ ಕನ್ನಡಿಗರನ್ನ ಪ್ರಚೋದಿಸುವಂತದ್ದು ಎಂಇಎಸ್ ಕುಮ್ಮಕ್ಕು. ಕನ್ನಡಿಗರ ಮತ್ತು ಕನ್ನಡದ ಬಗ್ಗೆ ಅವಹೇಳನ ಮಾಡೋದಕ್ಕೆ ಎಂಇಎಸ್ ಕಿತಾಪತಿಯನ್ನ ಮಾಡ್ತಾ ಇದೆ. ಸುವರ್ಣಸೌಧದಲ್ಲಿ ಚರ್ಚೆ ಆಗದಂತೆ ತಡೆಯೋದು ಎಂಇಎಸ್ಸಿನ ಮೂಲ ಅಜೆಂಡಾ. ಒಟ್ಟು ಅಲ್ಲಿ ಗಲಭೆ ಸೃಷ್ಟಿ ಮಾಡಿಬಿಡಬೇಕು ಅನ್ನುವಂಥದ್ದೇ ಅವರ ಉದ್ದೇಶ. ಬೆಳಗಾವಿಯಲ್ಲಿ ಸಭೆ ಸಮಾವೇಶಕ್ಕೆ ಮುಂದಾದಂತಹ ಎಂಇಎಸ್ ಪುಂಡರನ್ನ ವಶಕ್ಕೆ ಪಡೆಯಲಾಗಿದೆ. ಅಧಿವೇಶನಕ್ಕೆ ಕಪ್ಪು ಚುಕ್ಕೆ ತರಬೇಕು ಅಂತ ಹೇಳಿ ನಾನಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇರೋದು ಎಂಇಎಸ್. ಆ ಪುಂಡರನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಗ್ತಾ ಇದೆ. ಅದರ ನೇರ ದೃಶ್ಯಾವಳಿಯನ್ನ ಪವರ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ. ಕುಂದಾನಗರಿಯಲ್ಲಿ ನಡೀತಿರೋ ಚಳಿಗಾಲದ ಅಧಿವೇಶನಕ್ಕೆ ಅಡ್ಡಗಾಲು ಹಾಕಬೇಕು, ಅಧಿವೇಶನ ಸುಸೂತ್ರವಾಗಿ ನಡೀಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಮಹಾಮೇಳಾವ್ಗೆ ಕೂಡ ಪರ್ಮಿಷನ್ ಅನ್ನು ಕೇಳಿದ್ರು. ಬಟ್ ಜಿಲ್ಲಾಡಳಿತ ಅದನ್ನು ನಿರಾಕರಿಸಿದೆ. ಆದರೂ ತಮ್ಮ ಕಿತಾಪತಿಯನ್ನ ಮುಂದುವರಿಸುವಂತ ಭಾಗವಾಗಿ ಕರ್ನಾಟಕದ ಬಸ್ ಮೇಲೆ ಜೈ ಮಹಾರಾಷ್ಟ್ರ ಅಂತ ಸ್ಟಿಕ್ಕರ್ ಅಂಟಿಸೋದು. ಸಾಧನೆ ಏನು? ಕರ್ನಾಟಕ ಬಸ್ ಮೇಲೆ ಜೈ ಮಹಾರಾಷ್ಟ್ರ ಅಂತ ಸ್ಟಿಕ್ಕರ್ ಅಂಟಿಸ್ಬಿಟ್ರೆ ಏನಾಯ್ತು? ಈಗ ನಿಮ್ಮ ಉದ್ದೇಶ ಈಡೇರ್ತಾ? ಜನರನ್ನ ಪ್ರಚೋದಿಸುವಂತಹ ಕೆಲಸಕ್ಕೆ ನಾಡದ್ರೋಹಿ ಎಂಇಎಸ್ ಕೈ ಹಾಕ್ತಾ ಇದೆ. ಇದಕ್ಕೆ ತಕ್ಕ ಉತ್ತರವನ್ನ ಕೊಡುವಂತ ಪ್ರಯತ್ನ ಕೂಡ ಕರ್ನಾಟಕದ ವತಿಯಿಂದ, ಬೆಳಗಾವಿ ಪೊಲೀಸರ ವತಿಯಿಂದ ನಡೀತಿದೆ. आम्ही कुठे दंगा घालायलाय, कुठे दगडफेक केलाय, काय केलंय आम्ही? आम्ही काही इथं ಮಹಾಮೇಳವನ್ನ ಮಾಡ್ಲಿಕ್ಕೆ ಕರ್ನಾಟಕ ಯಾವತ್ತೂ ಬೆಳಂಗಿಲ್ಲ. ಈ ರೀತಿ ನಮ್ಮ ಸರ್ಕಾರ ಇಲ್ಲಿ ಅಧಿವೇಶನ ನಡೆಸಬೇಕಾದ್ರೆ ಎಂಇಎಸ್ ನಾಯಕರು ಈ ರೀತಿ ಮಹಾಮೇಳವನ್ನು ನಮ್ಮ ಮರಾಠಿ ಕನ್ನಡಿಗರಿಗೆ ಅವಮಾನ ಮಾಡುತ್ತಿರುವುದನ್ನು ನಾವು ಖಂಡಿಸ್ತೀವಿ.